ನಾಳೆಯಿಂದ ರಾಜ್ಯ ಬಜೆಟ್ ಅಧಿವೇಶನಕ್ಕೆ ಅಖಾಡ ಸಿದ್ಧ ಆಗ್ತಾ ಇದೆ. ಸಾಕಷ್ಟು ನಿರೀಕ್ಷೆಗಳ ನಡುವೆ ಬಜೆಟ್ ಅನ್ನು ಮಂಡಿಸಲಾಗ್ತಾ ಇದೆ. ಈಗಾಗಲೇ ವಿರೋಧ ಪಕ್ಷದವರು ಸಾಕಷ್ಟು ರೀತಿಯಾದಂತ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೂಡ ಕೊಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ತಯಾರಿಯನ್ನ ಸರ್ಕಾರದ ಕಡೆಯಿಂದ ಕೂಡ ಮಾಡಿಕೊಳ್ಳಲಾಗಿದೆ. ಸಿದ್ದರಾಮಯ್ಯನವರ ಬಜೆಟ್ ಅಂತ ಅಂದ್ರೆ ಒಂದು ನಿರೀಕ್ಷೆ ಅಂತೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ನಿರೀಕ್ಷೆಯನ್ನ ಹುಸಿ ಮಾಡಬಾರದು ಅನ್ನುವಂತ ಹಿನ್ನೆಲೆಯಲ್ಲಿ ಇಲಾಖಾವಾರು ಕೂಡ ಒಂದಷ್ಟು ಮೀಟಿಂಗ್ಸ್ ಗಳನ್ನ ಸರಣಿಯಾಗಿ ಮಾಡಲಾಗಿತ್ತು. ಅದರ ಜೊತೆಗೆ ಪ್ರತಿಪಕ್ಷಗಳ ರಣತಂತ್ರಕ್ಕೆ ಪ್ರತ್ಯಸ್ತವನ್ನ ಕೂಡ ಸರ್ಕಾರ ಹೇಳಿದೆ. ಜಂಟಿ ಸದನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡಲಿದ್ದಾರೆ. ಮಾರ್ಚ್ 7ಕ್ಕೆ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬಹುನಿರೀಕ್ಷಿತ ಬಜೆಟ್ ಸರ್ಕಾರಕ್ಕೆ ವಿರುದ್ಧ ಮುಗಿಬೀಳೋದಕ್ಕೆ ವಿಪಕ್ಷಗಳು ಸಜ್ಜು ಆಗಿದೆ. ಬಳ್ಳಾರಿ, ಬೆಳಗಾವಿ ಜಿಲ್ಲೆಯಲ್ಲಿ ಬಾಣಂತಿಯರ ಸಾವು ಪ್ರಕರಣ ಏನಿತ್ತು, ಇದು ಸಾಕಷ್ಟು ರೀತಿಯಾದಂಥ ಆರೋಪಗಳಿಗೆ ಕಾರಣವಾಗಿತ್ತು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವಿಧೇಯಕ, ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಕೇಸು, ಹೀಗೆ ಹಲವು ವಿಚಾರಗಳನ್ನು ಅಧಿವೇಶನದಲ್ಲಿ ಪ್ರಸ್ತಾಪಿಸೋಕೆ ನಿರ್ಧರಿಸಲಾಗಿದೆ. ಈ ಹಲವು ವಿಚಾರಗಳ ಬಗ್ಗೆ ಎಲ್ಲದಕ್ಕೂ ಉತ್ತರ ಕೊಡಬೇಕು. ಮೊದಲು ವಿಷಯವನ್ನ ಪ್ರಸ್ತಾಪಿಸೋಕೆ ಬಿಜೆಪಿ ಜೆಡಿಎಸ್ ನಿರ್ಧಾರವನ್ನ ಮಾಡಿದೆ. ಮಾರ್ಚ್ 7ಕ್ಕೆ ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಮಂಡಿಸಲಿದ್ದಾರೆ. ಇದರ ಜೊತೆಗೆ ಪ್ರತಿಪಕ್ಷಗಳ ರಣತಂತ್ರಕ್ಕೆ ಪ್ರತ್ಯಸ್ತ್ರವನ್ನ ಸರ್ಕಾರ ಹಿಡಿದಿದೆ. ಜಂಟಿ ಸದನವನ್ನ ಉದ್ದೇಶಿಸಿ ರಾಜ್ಯಪಾಲರು ಭಾಷಣ ಮಾಡ್ತಾರೆ. ಮಾರ್ಚ್ 7ಕ್ಕೆ ಬಜೆಟ್ ಅನ್ನ ಮಂಡಿಸ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನ ಜನಸಾಮಾನ್ಯರು ಎಲ್ಲ ಕ್ಷೇತ್ರದವರು ಕೂಡ ಇಟ್ಕೊಂಡಿದ್ದಾರೆ. ನಮಗೆ ಅನುಕೂಲಕರವಾದಂತ ಒಂದು ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಅಂತ. ಅದರ ಜೊತೆಗೆ ಸವಾಲು ಕೂಡ ಸರ್ಕಾರಕ್ಕಿದೆ. ಗ್ಯಾರಂಟಿ ಯೋಜನೆಗಳನ್ನ ಹಾಗೆ ಉಳಿಸ್ಕೊಂಡು ಹೋಗಬೇಕು, ಅದಕ್ಕೆ ಮತ್ತಷ್ಟು ಪುಷ್ಟಿ ಕೊಡಬೇಕು, ಬಲ ತರಬೇಕು ಮತ್ತು ನೆನಪಿನಲ್ಲಿ ಉಳಿಯುವಂತಹ ಒಂದಷ್ಟು ಯೋಜನೆಗಳಿಗೆ ಪುನಶ್ಚೇತನ ಕೊಡುವಂತ ಕೆಲಸವನ್ನ ಮಾಡಬೇಕು. ಬಿಬಿಎಂಪಿ ಚುನಾವಣೆ ಅಂತ ಬೇರೆ ಹೇಳ್ತಾ ಇರೋದ್ರಿಂದ ಬೆಂಗಳೂರಿನ ವಿಚಾರದಲ್ಲಿ ಹೆಚ್ಚಿನ ರೀತಿಯಾದಂಥ ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ರೈತಾಪಿ ವರ್ಗ, ಮಧ್ಯಮ ವರ್ಗ, ಕಾರ್ಮಿಕ ವರ್ಗ, ಸ್ತ್ರೀಯರು, ಯುವ ಎಲ್ಲರೂ ಕೂಡ ಒಂದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಈಗಾಗಲೇ ಇಲಾಖಾವಾರು ಪ್ರತಿಯೊಬ್ಬ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಸಚಿವರ ಜೊತೆಗೆ ಸಭೆಯನ್ನು ನಡೆಸಲಾಗಿದೆ. ಹಾಗೆಯೇ ಧರ್ಮದ ವಾರು ಕೂಡ ಕೆಲವೊಂದಷ್ಟು ಧರ್ಮದ ನಾಯಕರುಗಳು, ಮಠಾಧೀಶರುಗಳು, ಹೀಗೆ ಎಲ್ಲರನ್ನ ಕರೆದು ಕೂಡ ಮೀಟಿಂಗನ್ನು ಮಾಡಲಾಗಿದೆ. ಯಾವ್ಯಾವ ಕ್ಷೇತ್ರಕ್ಕೆ ಏನೇನು ಅವಶ್ಯಕತೆ ಇದೆ, ಯಾರ್ಯಾರ ಬೇಡಿಕೆ ಏನೇನು ಇದೆ, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಿ ಒಂದಷ್ಟು ವಿಚಾರದ ಬಗ್ಗೆ ಗಮನ ಹರಿಸಿ ಸರ್ಕಾರದ ಬೊಕ್ಕಸ, ಆದಾಯ, ಕ್ರೋಢೀಕರಣ, ಸಂಪನ್ಮೂಲ ಇದೆಲ್ಲವನ್ನ ಚೆಕ್ ಮಾಡಿಕೊಂಡು ಬಜೆಟನ್ನು ಮಂಡಿಸುವಂಥದ್ದು. ಸೊ ಹಾಗಾಗಿ ಈ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆ ಅಂತೂ ಖಂಡಿತವಾಗಿಯೂ ಇದೆ. ಅದರ ಜೊತೆಗೆ ಅಧಿವೇಶನ ನಾಳೆಯಿಂದ ಪ್ರಾರಂಭ ಆಗ್ತಾ ಇರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಆದಂಥ ಕೆಲವೊಂದಷ್ಟು ಲೋಪದೋಷಗಳು, ಕೆಲವೊಂದು ಪ್ರಕರಣಗಳು, ಕೆಲವೊಂದು ಹಗರಣಗಳು, ಈ ವಿಚಾರಗಳ ಬಗ್ಗೆ ಪ್ರತಿಪಕ್ಷಗಳು ಅಸ್ತ್ರವನ್ನಾಗಿ ತಮ್ಮ ಬತ್ತಳಿಕೆಯಿಂದ ಪ್ರಯೋಗ ಮಾಡಿಯೇ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿದೆ. ಹಾಗಾಗಿ ಅದಕ್ಕೆಲ್ಲ ಯಾವ ಥರದ ಉತ್ತರ ಕೊಡಬೇಕು, ಅದಕ್ಕೊಂದು ತಯಾರಿಯನ್ನು ಕೂಡ ಮಾಡ್ಕೊಳ್ಬೇಕಾಗಿದೆ. ಈಗಾಗಲೇ ತಮ್ಮ ಸಂಪುಟದಲ್ಲಿರುವಂಥ ಸಚಿವರುಗಳಿಗೆ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ. ಅಂಕಿ ಅಂಶ ಸಮೇತವಾಗಿ ಮಾತನಾಡಬೇಕು. ಇಲ್ಲಿ ಒಂದು ಕಕ್ಕಾಬಿಕ್ಕಿಯಾಗಿ ನೀವು ಸುಮ್ಮನೆ ರಾಧಾಂತ ಮಾಡ್ಕೋಬೇಡಿ, ರಂಪಾಟ ಮಾಡ್ಕೊಳ್ಬೇಡಿ. ಅವ್ರು ಏನೇ ಪ್ರಶ್ನೆಗಳನ್ನು ಕೇಳಿದ್ರು ಅದಕ್ಕೆ ಉತ್ತರವನ್ನು ಕೊಡೋದಕ್ಕೆ ತಯಾರಿಯಾಗಿಯೇ ಇರಬೇಕು. ಮುಜುಗರ ಆಗುವಂಥ ಯಾವುದೇ ಸನ್ನಿವೇಶಗಳು ಎದುರಾಗಬಾರದು. ಹಾಗಾಗಿ ಇಲಾಖಾವಾರು ಆ ಸಚಿವರುಗಳು ನೀವು ಅಂಕಿ ಅಂಶಗಳ ಸಮೇತವಾಗಿ ಮಾತನಾಡಲೇಬೇಕು ಅನ್ನುವಂಥ ಮಾತನ್ನು ಈಗಾಗಲೇ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅವರ ಸಂಪುಟದ ಸಚಿವರುಗಳಿಗೆ ಕಿವಿ ಮಾತನ್ನು ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಈ ಬಾರಿ ಸರಣಿ ಬಾಣಂತಿಯರ ಸಾವು, ಗ್ಯಾರಂಟಿ ಯೋಜನೆಗಳಲ್ಲಿ ಸ್ವಲ್ಪ ಗೊಂದಲ ಆಗಿದ್ದಿದ್ದು, ಗೃಹಲಕ್ಷ್ಮಿ ಹಣ 1-2-3 ತಿಂಗಳು ಸ್ಟಾಪ್ ಆಗಿದ್ದಿದ್ದು, ಅದರ ಜೊತೆಗೆ ಒಂದಷ್ಟು ಲೋಪದೋಷಗಳು ಕೂಡ ಇದೆ. ಗ್ರೇಟರ್ ಬೆಂಗಳೂರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಮೊದಲ ದಿನದಿಂದಲೂ ವಿರೋಧ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಅದನ್ನು ಮಾಡಿಯೇ ತೀರ್ತೀವಿ ಅಂತ ಕಾಂಗ್ರೆಸ್ನವರು ಹಠಕ್ಕೆ ಬಿದ್ದಿದ್ದಾರೆ. ಹಾಗೆಯೇ ಉದಯಗಿರಿ ಗಲಭೆ ಕೇಸ್, ಪೊಲೀಸರ ಮೇಲೆಯೇ ಕಲ್ಲು ತೂರಾಟ. ಸೊ ಆ ಎಲ್ಲದರ ವಿಚಾರವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಈ ಒಂದು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಲಿದೆ. ಅದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡೋದಕ್ಕೆ ಸರ್ಕಾರ ಚಿಂತನೆ ಮಾಡಿದೆ.